ಮತ್ತೊಂದು ವಿಡಿಯೋಕ್ಕೆ ಬಂದಿದ್ದೀನಿ. ಹಾಯ್ ಗೈಸ್, ಇವತ್ತು ನಾನು ಸ್ಟೋರಿ ಬಂದಿದ್ದೀನಿ. ಅದೇನು ಸ್ಟೋರಿ ಅಂತ ನಾನು ತೋರಿಸಲ್ಲ, ಹೇಳ್ತೀನಿ. ಆ್ಯಂಡ್ ಸ್ಟೋರಿ ಬೋರ್ ಆಗಿರ್ಬೋದು, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಐ ವಿಲ್ ಸ್ಟಾರ್ಟ್ ದ ಸ್ಟೋರಿ. ಆ್ಯಂಡ್ ನೌ ಇಟ್ಸ್ ಟೈಮ್ ಫಾರ್ ಸ್ಟೋರಿ ಗೈಸ್. ಆ್ಯಂಡ್ ಫಸ್ಟ್ನೇದೇನೆಂದರೆ, ಒಬ್ಬಳು ಹೆಂಡತಿ ಇರ್ತಾಳೆ, ಮತ್ತು ಒಬ್ಬ ಗಂಡ ಇರ್ತಾನೆ, ಮತ್ತು ಒಬ್ಬಳು ಮಗಳಿರ್ತಾಳೆ. ಒಂದು 2-3 ದಿವಸಕ್ಕೆ ಅಮ್ಮ ಸತ್ತೋಗ್ತಾಳೆ. ಅಮ್ಮ ಸತ್ತೋಗಾದ್ಮೇಲೆ ಅಪ್ಪ 2ನೇ ಹೆಂಡತಿ ಮಾಡ್ಕೊತಾಳೆ. ಆಮೇಲೆ 2ನೇ ಹೆಂಡತಿಗೆ ಒಂದು ಪಾಪು ಹುಟ್ಟುತ್ತೆ. ಬಟ್ ಪಾಪು ಹುಟ್ಟಿದಾಗ 2ನೇ ಹೆಂಡತಿ ಬೇರೆ ಪಾಪುಗೆ ಸಪೋರ್ಟ್ ಮಾಡ್ತಿರ್ತಾಳೆ, ಬಟ್ ಒಂದನೇ ಮಗುಗೆ ಏನು ಮಾಡ್ತಿರಲ್ಲ. ಅದೊಂದು ದಿವಸ ಆ ಹೆಂಡತಿ ಹೋಗ್ಬಿಟ್ಟು ಫಸ್ಟ್ನೇ ಮಗಳಿಗೆ ಹೇಳ್ತಾಳೆ, ಹೋಗ್ಬಿಟ್ಟು ನದಿಯಲ್ಲಿ ಅಕ್ಕಿ ಜಾಲಿಸ್ಕೊಬಾ ಅಂತ ಹೇಳ್ತಾಳೆ. ಅದಕ್ಕೆ ಹ್ಞೂ ಅಮ್ಮ ಅಂತ ಹೋಗಿ ಅವಳು ಜಾಲಿಸ್ಕೊಬರಕ್ಕೆ ಹೋಗ್ತಾ ಇರ್ತಾಳೆ. ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೋಗಿ ನದಿ ಹತ್ರ ಕುತ್ಕೊತಾಳೆ ಗಾಯ್ಸ್. ನದಿ ಹತ್ರ ಹೋಗಿ ಕುತ್ಕೊಂಡಾದ್ಮೇಲೆ ಜಾಲಿಸ್ತಾ ಇರ್ಬೇಕಾರೆ ಗಾಯ್ಸ್ ಇದ್ದಕ್ಕಿದ್ದಾಗಿ ಟಪಾರ್ ಅಂತ ಬಿದ್ದೋಗ್ಬಿಡುತ್ತೆ. ಆಮೇಲೆ ಅವಳಿಗೆ ಸಖತ್ತು ಭಯ ಆಗುತ್ತೆ. ನಮ್ಮಮ್ಮಂಗೆ ಏನು ಹೇಳಲೇ ಇಲ್ಲಿ ಇವಾಗ ಅಂತ ಸಖತ್ತು ಭಯ ಆಗುತ್ತೆ ಗಾಯ್ಸ್. ಅದಕ್ಕೆ ಅವಳು ಓ ಮೈ ಗಾಡ್ ಅಂತ ಅಂದರೆ ಏನು ಮಾಡೋದು ಅಂದ್ಕೊಂಡು ಯಾವುದೋ ಒಂದು ಜಾಗದಲ್ಲಿ ನೆಟ್ಕೊಂಡು ಹೋಗ್ತಾ ಇರ್ತಾಳೆ ಗಾಯ್ಸ್. ನೆಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಆಲದ ಮರ ಸಿಗುತ್ತೆ. ಆ ಆಲದ ಮರ ಹೇಳುತ್ತೆ, ಅಕ್ಕ ನನಗೊಂದು ಸ್ವಲ್ಪ 5 ಚಂಬು ನೀರು ಹಾಕ್ಬಿಡಕ್ಕ ಅಂತ ಹೇಳುತ್ತೆ ಆ ಮರ. ಏನು ಹೇಳುತ್ತೆ ಆ ಹುಡುಗಿ ಅಂದರೆ, ನಾನು ನಿನಗೆ ಹಾಕ್ತೀನಿ ತಡಿ ಅಂದ್ಬಿಟ್ಟು ನದಿಯಿಂದ ಕಾಡೊಳಗಡೆ ಇರುತ್ತೋ ಬ್ಯಾನಿಯನ್ ಟ್ರೀಗೆ ಬಂದುಬಿಟ್ಟು 5 ಸತಿ ಸುಸ್ತಿಯಿಂದ ಹಾಕ್ಕೋಗ್ತಾಳೆ. ಆಮೇಲೆ ಹಾಕ್ಕೋಗ್ತಾ ಇರ್ಬೇಕಾದ್ರೆ ನಿನಗೆ ಧನ್ಯವಾದ, ಎಷ್ಟು ರೆಸ್ಟ್ ಬೇಕೋ ಅಷ್ಟು ರೆಸ್ಟ್ ನಾನು ತಗೊಂಡೋಗು ಅಂದ್ಬಿಟ್ಟು ಆ ಆಲದ ಮರ ಅವಳಿಗೆ ರೆಸ್ಟ್ ಕೊಡುತ್ತೆ. ಆಮೇಲೆ ಮತ್ತೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ದನಗಳು ಸಿಗುತ್ತೆ. ಆ ದನಗಳು ಹೇಳುತ್ತೆ, ನಾನು 1 ವಾರದಿಂದ ಊಟ ತಿಂದಿಲ್ಲ ಕಣವ್ವ, ನನಗೊಂದು ಸ್ವಲ್ಪ ಊಟ ಕೊಡುವ ಅಂತ ಹೇಳುತ್ತೆ. ಅಂದರೆ ಹುಲ್ಲು ತೆಗೆದು ನನಗೆ ಹಾಕು ಅಂತ ಹೇಳುತ್ತೆ. ಅದಕ್ಕೆ ಅವಳು ದೂರದಿಂದ ಇರೋ ಹುಲ್ಲನ್ನ ತೆಗೆದುಬಿಟ್ಟು ದನಕ್ಕೆ ಹಾಕ್ತಾಳೆ. ದನ ಹೇಳುತ್ತೆ, ಥ್ಯಾಂಕ್ ಯು ಕಣವ್ವ, ನೀನು ನನಗೆ 1 ವಾರದಿಂದ ಊಟ ಮಾಡ್ತೀಯಲ್ಲ, 1 ವಾರಕ್ಕಾಗಷ್ಟು ಊಟ ಹಾಕಿದ್ಯಾ, ನಿನಗೆ ಎಷ್ಟು ಬೇಕಷ್ಟು ಹಾಲು ತಗೋ ಅಂತ ಅವಳು ಹೇಳ್ತಾಳೆ. ಆಮೇಲೆ ಮತ್ತೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಮಲ್ಲಿಗೆ ಹೂವು ಸಿಗುತ್ತೆ, ಅಂದರೆ ರೋಸ್ ಹೂವು ಸಿಗುತ್ತೆ. ಐ ಆಮ್ ಸಾರಿ ಬಟ್ ಕನ್ನಡ ಅಷ್ಟೊಂದು ಬರಲ್ಲ, ಹೂಗಳ ಹೆಸರು ಬರಲ್ಲ. ಆ್ಯಂಡ್ ರೋಸ್ ಹೂವು ಸಿಗುತ್ತೆ. ರೋಸ್ ಹೂವು ಹೇಳುತ್ತೆ, ನನಗೊಂದು 10 ಚಂಬು ನೀರು ಹಾಕವ್ವ, ನನಗೆ ನೀರು ಇಲ್ದಲ್ಲ 1 ವಾರ ಆಗೈತಿ ಕಣವ್ವ ಅಂತ ಹೇಳುತ್ತೆ. ಅದಕ್ಕೆ ನಾನು ಅಲ್ಲಿ ಗಂಟು ಹೋಗ್ಬೇಕಾ ಅಂತ ಆ ಹುಡುಗಿ ಹೇಳ್ಕೊತಾಳೆ. ಬಟ್ ಏನು ಮಾಡ್ತಾಳೆ ಅಂದರೆ, ಆ ನದಿ ಹತ್ರ ಹೋಗಿ ಮತ್ತೆ ಈ ರೋಸ್ ಹತ್ರ ತಂದುಬಿಟ್ಟು ನೀರನ್ನ ಫಿಕ್ಸ್ ಮಾಡ್ತಾಳೆ, ಅಂದರೆ ನೀರನ್ನ ಹಾಕ್ತಾಳೆ. ಹಾಕಾದ್ಮೇಲೆ ನಿನಗೆ ಧನ್ಯವಾದ ಕಣವ್ವ, ಎಷ್ಟು ಬೇಕಷ್ಟು ಹೂವು ತಗೊಂಡೋಗು ಅಂತ ಹೇಳ್ತಾಳೆ. ಆದರೆ ಅವಳು ಕೆಟ್ಟೋಳಲ್ಲ, ಬರೀ ಒಂದೇ ಒಂದು ಹೂವು ಕಿತ್ಕೊತಾಳೆ. ಆಮೇಲೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗಾಯ್ಸ್ ಒಬ್ಬ ಕಜ್ಜಿಪುರ್ಕ್ಲ ಸಿಗ್ತಾನೆ. ಆ ಕಜ್ಜಿಪುರ್ಕ್ಲ ಹೇಳ್ತಾನೆ, ನಾನು 1 ವಾರದಿಂದ ಸ್ನಾನ ಮಾಡಿಲ್ಲ ಕಣವ, 1 ವಾರದಿಂದ ಸ್ನಾನ ಮಾಡಿಲ್ಲ ಅಂತ 3 ಸತಿ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ತಾತ ನಾನು ಸ್ನಾನ ಮಾಡ್ಸೋಕ್ಕಾಗಲ್ಲ ತಾತ ಅಂತ ಅವಳು ಹೇಳ್ತಾಳೆ. ಪ್ಲೀಸ್ ಕಣವ ನನಗೆ ಸ್ನಾನ ಮಾಡಿಸೋಗ್ಬಿಡವ್ವ ಅಂತ ಹೇಳುತ್ತೆ. ಹ್ಞೂ ಅಜ್ಜ ನಾನು ಮಾಡಿಸ್ತೀನಿ. ಅವಳು ಅಸಹ್ಯ ಪಡ್ಕೊಂಡಿಲ್ಲ ಕಜ್ಜಿಪುರ್ಕನ ಮೇಲೆ. ಹ್ಞೂ ಅಜ್ಜ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಹ್ಞೂ ಆಯಿತು ಕಣಪ್ಪ ಮಾಡಿಸ್ಕೊಡು ಅಂತ ಹೇಳುತ್ತೆ. ಅವಳು ಬಾತ್ರೂಮಿಗೆ ಕರ್ಕೊಂಡೋಗಿ ಮೈಕೈ ಎಲ್ಲ ಉಗುರಲ್ಲಿ ಮೈಕೈ ಎಲ್ಲ ಕೆರೆದುಬಿಟ್ಟು ಉಚ್ಕೊಡ್ತಾಳೆ. ಆಮೇಲೆ ಅವ ಕಜ್ಜಿಪುರ್ಕ ಹೇಳ್ತಾನೆ, ಹೋಗವ್ವ ಅಲ್ಲಿ ಗುಡಿಸ್ಲಲ್ಲಿ ಕುತ್ಕೋ, ಆ ಗುಡಿಸ್ಲು ಒಳಗಡೆ ಹೋಗವ್ವ, ಅಲ್ಲ ನನ್ನ ಹೆಂಡತಿ ಅವಳೆ ಎಲ್ಲ ಮಾಡ್ಕೊಡ್ತಾಳೆ ನಿನಗೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ನಡ್ಕೊತಾ ಹೋಗ್ತಾಳೆ ಆ ಗುಡಿಸ್ಲು ಒಳಗಡೆ. ಗುಡಿಸ್ಲು ಹೋಗ್ಬೇಕಾದ್ರೆ ಒಂದು ಅಜ್ಜಿ ಹೇಳುತ್ತೆ, ಹ್ಞೂ ಬಾರವ್ವ ಬಂದ ಅಂತ ಅಜ್ಜಿ ಕೇಳುತ್ತೆ. ಅದಕ್ಕೆ ಅವಳು ಹ್ಞೂ ಅಜ್ಜಿ ಬಂದೆ ಅಂತ. ಆ ಅಜ್ಜಿ ಕೇಳ್ತಾಳೆ, ನಿನಗೆ ಹಾಲು ಬೇಕಾ ನೀರು ಬೇಕಾ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಯಾಕಜ್ಜಿ ಹಾಲು, ನನಗೆ ನೀರೇ ಕೊಡಿ ಅಂತ. ಅಜ್ಜಿ ಏನು ಮಾಡ್ತಾಳೆ, ನಾನು ರಿಟರ್ನ್ ಮಾಡ್ತಾಳೆ, ಹಾಲು ಕೊಡ್ತಾಳೆ. ಆ ಅಜ್ಜಿ ಕೇಳ್ತಾಳೆ, ಚಿನ್ನದ ತಟ್ಟೆಲಿ ತಿಂತೀಯಾ ಅಥವಾ ಪ್ಲಾಸ್ಟಿಕ್ ತಟ್ಟೆಲಿ ತಿಂತೀಯಾ ಅಂತ ಅವಳು ಕೇಳ್ತಾಳೆ. ಅದಕ್ಕೆ ನನಗೆ ಯಾಕಜ್ಜಿ ಚಿನ್ನದ ತಟ್ಟೆ, ನನಗೆ ಪ್ಲಾಸ್ಟಿಕ್ ಕೊಡಿಯುತ್ತೆ ಅಜ್ಜಿ ಅಂತ ಹೇಳ್ತಾಳೆ.
ಅದಕ್ಕೆ ಅವಜ್ಜಿ ಪ್ಲ್ಯಾಸ್ಟಿಕ್ ಬದಲು ಚಿನ್ನದ ತಟ್ಟೆ ಕೊಡ್ತಾಳೆ. ಆಮೇಲೆ ಮತ್ತೆ ನಿನಗೆ ಅನ್ನ ಬೇಕಾ ಅಥವಾ ತಂಗ್ಳನ್ನ ಬೇಕಾ ಅಂತ ಅವಳು ಕೇಳ್ತಾಳೆ. ಅದಕ್ಕೆ ನನಗೆ ಕಜ್ಜಿ ತಂಗ್ಳನ್ನ ಕೊಡಿ ಸಾಕು ಅಂತ ಅವಳು ಕೇಳ್ತಾಳೆ. ಆಮೇಲೆ ಅವಜ್ಜಿ ಗೋಧಿ ಗುಂಡ್ಲಿಲಿ ತಿಂತೀಯಾ ಅಥವಾ ಏನಂತಾರೆ ಅದಕ್ಕೆ ಗೋಧಿ ಗುಂಡಿಲಿ ತಿಂತೀಯಾ ಅಥವಾ ಗಂಜಿ ತಿಂತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ನನಗೆ ಕಜ್ಜಿ ಗಂಜಿ, ನನಗೆ ಗೋಧಿ ಗುಂಡಿನೇ ಕೊಡಿ ಅಂತ ಅವಳು ಕೇಳ್ತಾಳೆ. ಅದಕ್ಕೆ ಆ ಅಜ್ಜಿ ಎಲ್ಲ ರಿಟರ್ನ್ ಮಾಡಿಬಿಟ್ಟು ಕೊಡ್ತಾಳೆ. ಆಮೇಲೆ ಆ ಅಜ್ಜಿ ಹೇಳುತ್ತೆ, ನೀನು ಮನೆಗೆ ಹೋಗ್ಕೆನಾ, ಬೆಳಗ್ಗೆ 3 ಗಂಟೆಗೆ ಬೇಗ ಎದ್ದೇಳಬೇಕು ಅಂತ ಆ ಅಜ್ಜಿ ಹೇಳುತ್ತೆ. ಅದಕ್ಕೆ ಅವಳು ಬೆಳಗ್ಗೆ ಆಯಿತು ಕರೆಕ್ಟಾಗಿ 3 ಗಂಟೆಗೆ ಎದ್ದೇಳ್ತಾಳೆ. 3 ಗಂಟೆಗೆ ಎದ್ದಾದಮೇಲೆ ಅವಜ್ಜಿ ತಲೆ ಮೇಲೆ ಒಂದು ದೊಡ್ಡ ಪಡಿಕೆ ಇಡ್ತಾರೆ. ಆ ದೊಡ್ಡ ಪಡಿಕೆನ ನೀನು ಹೋಗ್ತಾನೆ ಇರಬೇಕಾದ್ರೆ ಓಪನ್ ಮಾಡಬೇಡ, ಹಂಗೇ ಸೀದಾ ಮನೆಗೆ ತಗೊಂಡೋಗಾದ್ಮೇಲೆ ದೇವ್ರ ಮುಂದೆ ಇಟ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಗಂಧದ ಕಡ್ಡಿ ಹಾಕಿ ತೆಗಿ ಅಂತ ಹೇಳ್ತಾಳೆ ಅಜ್ಜಿ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಬೆಳಗ್ಗೆ ಮನೆ ಬಿಟ್ಟಾದ್ಮೇಲೆ ಫಸ್ಟು ಕಜ್ಜಿಪುರಕ್ಕೆ ಸಿಗ್ತಾನೆ. ಎಲ್ಲ ಸಿಗ್ತಾನವಾ ಅಂತ ಅಜ್ಜ ಕೇಳ್ತಾನೆ. ಹ್ಞೂ ಅಜ್ಜ ಎಲ್ಲ ಸಿಕ್ತು ಅಜ್ಜ, ಥ್ಯಾಂಕ್ ಯು ಅಜ್ಜ ಅಂತ ಹೇಳ್ತಾಳೆ. ಆಮೇಲೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಗುಲಾಬಿ ಹೂವು ಇರುತ್ತೆ. ಗುಲಾಬಿ ಹೂವು ಏನು ಕೇಳುತ್ತೆ ಅಂದರೆ, ನೀನು ಒಂದೇ ಒಂದು ಹೂವನ್ನು ತಗೊಂಡಿದ್ಯಾ ಕಣವ, ಪ್ಲೀಸ್ ತಗೋ ಅಂತ ಹೇಳಿದ ತಕ್ಷಣ ಅವಳಿಗೆ ಮನಸ್ಸು ಬರಲ್ಲ. ಆಮೇಲೆ ಅವು ಇದೇ ಇಡ್ತಾಳೆ ಅಂದ್ಬಿಟ್ಟು ತಗೊತಾಳೆ. ಆಮೇಲೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ದನ ಸಿಗುತ್ತೆ. ದನ ಹೇಳುತ್ತೆ, ನನಗೆ ಹೆಲ್ಪ್ ಮಾಡಿದ್ಯಾ, ನಾನು ಮತ್ತೆ ನಿನಗೆ ಹಾಲು ಕೊಡಲೇಬೇಕು ಅಂತ ಹೇಳುತ್ತೆ. ಆವಾಗ ಹಾಲು ಕೊಡ್ತಾಳೆ. ಹಾಲನ್ನ ತಗೊತಾಳೆ ಆ ಪಡಿಕೆ ನಿಲ್ಲಿಸ್ಬಿಟ್ಟು. ಆಮೇಲೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಬ್ಯಾನಿಯನ್ ಟ್ರೀ ಸಿಗುತ್ತೆ.